ಹಾಂ ಸರ್. ಸರ್ ಸಪೋರ್ಟ್ ನಾಟ್ ಇನ್ ದ ಸೆನ್ಸ್ ಫೈನಾನ್ಷಿಯಲಿ ಸಪೋರ್ಟ್ ಅಂತ ಏನಿಲ್ಲ, ಮೋರಲ್ ಸಪೋರ್ಟ್ ಅಂಡ್ ದೆನ್ ಕಂಪ್ಲೀಟ್ಲಿ ಅವರೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ಬೇಕಾದಂತ ಸಪೋರ್ಟ್ ನನ್ನ ಕಡೆ ಇದೆ ಸರ್. ಈಗ ಡಿಸ್ಟ್ರಿಬ್ಯೂಟರ್ ಸಪೋರ್ಟ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಹಂತದಲ್ಲೂ ನಾವು ಇದನ್ನೇ ಸರ್ ಸಿನಿಮಾ ಆಗುತ್ತೆ. ಜನರಲ್ ಆಗಿ ನಾವು ನಮ್ಮ ಬಿಸಿನೆಸ್ ಅಲ್ಲಿ ಸಿನಿಮಾಗೆ ಟೈಮ್ ಕೊಡಕ್ ಆಗಲ್ಲ, ಬಟ್ ನಾವು ಕಂಪ್ಲೀಟ್ ಟೈಮ್ ಕೊಟ್ಟು ಸಿನಿಮಾಗೆ ಎಫರ್ಟ್ ಹಾಕಿ ಮಾಡ್ತಾ ಇದೀವಿ ಸರ್. ನೋಡಿದ್ದೀನಿ ಸರ್. ಇಲ್ಲ ಸರ್, ಇದು ಕನ್ನಡಕ್ಕೆ ಮಾತ್ರ, ಯಾಕಂದ್ರೆ ತುಳುಗೆ ಅವರು ಅವಾಗ ಹೇಳೋದು ಡೈರೆಕ್ಟರ್ ಅಲ್ಲಿ ಕಾಮಿಡಿ ಜಾಸ್ತಿ ನೋಡ್ತಾರೆ ಸರ್. ಇದು ಕಾಮಿಡಿ ಬಿಟ್ಟು ತುಳುನಲ್ಲಿ ಇರೋದ್ರಿಂದ ಅಲ್ಲಿ ಜನ ತಗೊಳ್ಳೋದು ಕಷ್ಟ ಸರ್. ಬಟ್ ಇದೇ ಕನ್ನಡನೂ ಅಲ್ಲಿ ತುಳುವರೆಗೂ ಕನ್ನಡನೂ ಲೈವ್ಲಿ ಇರೋದ್ರಿಂದ ಅವ್ರಿಗೆ ಇದನ್ನ ಅಂತ ಕಷ್ಟ ಆಗಲ್ಲ ಸರ್ ಅವ್ರಿಗೆ ತಗೊಳ್ಳೋದಕ್ಕೆ. ಸೊ ಹಂಗಾಗಿ ಆರ್ಟಿಸ್ಟ್ಗಳು ಅಲ್ಲಿ ಇರೋದ್ರಿಂದ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸರ್. ಮಂಗಳೂರು ಸೈಡ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಮತ್ತೆ ಥ್ರಿಲ್ಲರ್ ಇರೋದ್ರಿಂದ ಆಲ್ ಓವರ್ ಕರ್ನಾಟಕ ಏನು ಸಮಸ್ಯೆ ಇಲ್ಲ ಸರ್. ಸಿನಿಮಾ ಚೆನ್ನಾಗಿದೆ. ಥ್ಯಾಂಕ್ ಯು. ಮಾಡಿದೀವಿ ಈ ಮೂವಿಯಲ್ಲಿ, ಆಡಿಯನ್ಸ್ ಹೆಂಗ್ ತಗೋತಾರೆ ಅಂತ ನೋಡೋಣ ಸರ್. ಇದು ಆಲ್ಮೋಸ್ಟ್ ಒಂದು 6 months ಆಗಿದೆ ಸರ್. ಮೂವಿ 1 hour 53 minutes. 50 minutes. Final ಸರ್. ಕತೆ ಕೆಲ ಅಲೆಕ್ಸ್ ಹೇಳಿ, ಹೇಗೆ ಅನ್ಸುತ್ತೆ ನಮ್ಗೆ ಎಡಿಟ್ ಮಾಡ್ಬೇಕಂದ್ರೆ? ಮೂವಿ ಕ್ಯಾರಿಯರ್ ಆಗಿದೆ, ಅಷ್ಟೊಂದು ಡ್ಯೂರೇಷನ್ ಕೇಳತ್ತೆ ಈ ಮೂವಿ. ಇಟ್ಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್. ಇಟ್ ಹ್ಯಾಸ್ ಲಾಟ್ಸ್ ಆಫ್ ಸ್ಟೋರಿ ಇನ್ ಇಟ್. ಆಕ್ಚುಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡಿದ್ದೀವಿ ಅನ್ಸುತ್ತೆ. ನೀವು ನೋಡಿ ಬರುತ್ತೆ. ವರ್ಕ್ ಮಾಡ್ತಾ ಚೆನ್ನಾಗಿತ್ತು ಸರ್. ಸ್ಟೋರಿ ಇದ್ದಾಗ ಕಷ್ಟ ಅನ್ಸಲ್ಲ, ಸ್ಟೋರಿ ಇದ್ದಾಗ ಎಡಿಟ್ ಮಾಡೋದು ಲೈಕ್ ಇಟ್ ವಿಲ್ ಬಿ ಫನ್ ಟು ವರ್ಕ್ ವಿತ್. ಸೊ ಇದರಲ್ಲಿ ನಾನು ಫಸ್ಟ್ ಟೈಮ್ ಸೊ ಪೋಸ್ಟರ್ ಡಿಸೈನ್ ಮಾಡಿದ್ದೀನಿ, ಕಣ್ಣ ಮುಚ್ಚ ಗಾರೆಗುಡೆ. ಥ್ಯಾಂಕ್ ಯು ಸರ್, ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಸರ್. ಸೊ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮಾಧ್ಯಮದವರಿಗೆ ಒಂದು ಹೊಸ ತಂಡಕ್ಕೆ ಸ್ಫೂರ್ತಿ ಕೊಡಕ್ಕೆ ಬಂದಿದ್ದೀರಿ. ಆ್ಯಕ್ಚುಲಿ ನನಗೆ ವೆಂಕಟ್ ಗೌಡ್ರವರ ಸ್ಟುಡಿಯೋದಲ್ಲಿ ಪರಿಚಯ ಆಗಿದ್ದು ನಿರ್ಮಾಪಕರು ಪ್ರಶಾಂತ್ ನಾಯ್ಕರವರು. ಅವ್ರ ಮುಂದಿನ ಚಿತ್ರಕ್ಕೆ ಒಂದು ಮಾತುಕತೆಗೆ ಅಂತ ಕರೆದಾಗ ಅಲ್ಲಿ ಟೀ ಕುಡಿತಾ ಪರಿಚಯ ಆಗಿದ್ದು. ಈ ರೀತಿ ಹಿಂಗಿದೆ ಸರ್ ಬನ್ನಿ ಅಂತಂದ್ರು. ಚೂರು ಲೇಟ್ ಆಯಿತು, ಕ್ಷಮೆ ಇರಲಿ, ಯಾಕಂದ್ರೆ ಇನ್ನೂ ನಾನು ನೋಡಿಲ್ಲ ಟ್ರೈಲರ್ ಸಾಂಗು. ಬಟ್ ಯಾವತ್ತು ಒಂದು ಹೊಸ ತಂಡಕ್ಕೆ ನಾನು ಕೂಡ ಸಿನಿಮಾ ಕರ್ಮಿಯಾಗಿ ಹೊಸ ತಂಡಕ್ಕೆ ಯಾವತ್ತೂ ಬೆಂಬಲವಾಗಿರ್ತೀನಿ, ವಿಶೇಷ ಹೇಳ್ತೀನಿ. ಇದು ಒಂದೇ ಅಲ್ಲ, ಪ್ರತಿ ಸಿನಿಮಾ ಯಾರೇ ಆಗಲಿ ಒಂದು ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಸಿನಿಮಾದವನಾಗಿ. ಹಾಗಾಗಿ ಒಂದು ಒಳ್ಳೆ ಕನಸು ಕಟ್ಕೊಂಡು ಬಂದಿದ್ದಾರೆ. ಇನ್ನೂ ಖುಷಿಯಾಗಿದ್ದು ಅಂದ್ರೆ ಎಷ್ಟೋ ಕಡೆ ಈ ಎಲೆಮರೆಕಾಯಿ ಅಂತ ಇರ್ತಾರೆ ಪೋಸ್ಟರ್ ಡಿಸೈನರ್ಸು, ಆಮೇಲೆ ಇನ್ನೂ ಬಹಳಷ್ಟು DTS ಇಂಜಿನಿಯರ್ಸು, ಸೌಂಡ್ ಎಫೆಕ್ಟ್ಸ್ ಮಾಡೋರು, ಅವರೆಲ್ಲ ಕಾಣೋದೇ ಇಲ್ಲ. ಆಮೇಲೆ ಒಂದು ಪೋಸ್ಟರ್ ಅಲ್ಲೇ ಒಂದು ಕಥೆ ಹೇಳೋ ರೀತಿ ಇರುತ್ತೆ. ಆಮೇಲೆ ಅಟ್ರಾಕ್ಷನ್, ಒಂದು ಸಿನಿಮಾಗೆ ಬರಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಇನ್ವಿಟೇಷನ್ ಒಂದು ಪೋಸ್ಟರ್ ಆಗಿರುತ್ತೆ, ಒಂದು ಸಾಂಗ್ಸ್ ಇರುತ್ತೆ. ಆ ರೀತಿ ಡಿಸೈನರ್ನ ಕೂಡ ಈ ವೇದಿಕೆ ಮೇಲೆ ಪರಿಚಯ ಮಾಡಿಸೋದಕ್ಕೆ ನಿಜವಾಗ್ಲೂ ಈ ಚಿತ್ರತಂಡಕ್ಕೆ ಒಂದು ಒಳ್ಳೆ ರೀತಿ ನೀವು ಟೀಮ್ನ ಬಿಲ್ಡ್ ಮಾಡಿದ್ದೀರಿ ಅಂತ ಗೊತ್ತಾಗುತ್ತೆ. ಸರಿ ತಪ್ಪು ಅನ್ನೋದು ಸೆಕೆಂಡ್ರಿ ಇರುತ್ತೆ, ಬಟ್ ನಾವು ಏನು ಕೆಲಸ ಮಾಡ್ತೀವಿ ಅದು ಪ್ರಾಮಾಣಿಕವಾಗಿ ಮಾಡಿದ್ರೆ ಒಳ್ಳೇದಾಗುತ್ತೆ. ಡೈರೆಕ್ಟರ್ದು 2ನೇ ಸಿನಿಮಾ ಬಟ್ ಸ್ವಲ್ಪ ನರ್ವಸ್ ಆಗಿ ಮಾತಾಡ್ತಾರೆ. ತೊಂದರೆ ಇಲ್ಲ, ಆಗ್ತಾ ಹೋಗ್ತಾ ಆಮೇಲೆ ಎಕ್ಸ್ಪೀರಿಯನ್ಸ್ ಆಗ್ತಾ ಸರಿ ಹೋಗ್ತಾರೆ. ಆಕ್ಚುಲಿ ನಾನು ನಿಮ್ಮ ಸ್ಟುಡಿಯೋದಲ್ಲಿ ಮೀಟ್ ಮಾಡೋಕೆ ನೋಡಿದಾಗ ಆಕ್ಚುಲಿ ಇವರೇ ಹೀರೋ ಅನ್ಕೊಂಡಿದ್ದೆ ನಾನು, ಆಮೇಲೆ ಪ್ರೊಡ್ಯೂಸರ್ ಅಂತ. ಬಟ್ ಒಳ್ಳೆ ಡಿಸಿಷನ್, ಯಾಕಂದ್ರೆ ಕಲೆ ಅಂತ ಬಂದಾಗ ಕೆಲವರು ನಾನು ಡೈರೆಕ್ಟ್ ಆಗಿ ಸ್ಟ್ರೈಟ್ ಹೀರೋ ಆಗ್ಬಿಡ್ಬೇಕು ಸರ್ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಯಾವುದೇ ಪಾತ್ರ ಇದ್ರು ಮಾಡ್ತೀನಿ ಅಂತಾರೆ. ರಿಯಲಿ ಅದು ವೆಲ್ಕಮ್. ಎಲ್ರಿಗೂ ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ, ಆಮೇಲೆ ನ್ಯೂ ಕಮರ್ ಮ್ಯೂಸಿಕ್ ಡೈರೆಕ್ಟರ್ಗೆ, ಪ್ರತಿಯೊಬ್ಬರು ಒಳ್ಳೇದಾಗಲಿ, ಎಲ್ಲ ಪಾತ್ರ ಮಾಡಿರೋದು ಒಳ್ಳೇದಾಗಲಿ.
ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಹೊತ್ತುಕೊಳ್ಳಿ ಅಂತ ಏನ್ ಹೇಳ್ತೀವಿ, ಸೊ ಅದು ಎಲ್ಲ ಕೇಳಿರುವಂತದ್ದು. ಅದು ಆಕ್ಚುಲಿ ಒಂದು ಸಾವಿನ ಗೀತೆ ಅಂತೆ, ಸಾವಿನ ಗೀತೆ ಅಂತೆ. ಸೊ ಪ್ರತಿಯೊಂದು ಲೆಟರ್, ಪ್ರತಿಯೊಂದು ಲೈನು ರಿಲೇಟೆಡ್ ಆಗುತ್ತೆ ಅದಕ್ಕೆ. ಕಣ್ಣ ಮುಚ್ಚೆ ಕಾಡೆಗೂಡೆ, ಕಣ್ಣು ಮುಚ್ಚಿದ್ರೆ ಕಾಡೆಗೂಡು, ಉದ್ದಿನ ಮೂಟೆ ಉರುಳೆ ಹೋಯ್ತು, ಉದ್ದಿನಂತ ಮನುಷ್ಯನ ಮೂಟೆ ಉರುಳೆ ಹೋಯ್ತು, ನಮ್ಮಯ್ಯ ಅಕ್ಕಿ ಬಿಟ್ಟೆ ಬಿಟ್ಟೆ, ಪ್ರಾಣ ಪಕ್ಷಿಯನ್ನು ಅಕ್ಕಿ ಬಿಟ್ಟೆ, ನಿಮ್ಮಯ್ಯ ಅಕ್ಕಿ ಅವತುಕೊಳ್ಳಿ, ನಾವು ಬಿಟ್ವಿ ನೀವು ಹುಷಾರಾಗಿ ಕಾಪಾಡ್ಕೊಳ್ಳಿ, ಯಾರಾದ್ರೂ ಕೂಕ ಅಂದ್ರೆ ಕೂಕನಕ್ ಹೋಗ್ಬೇಡಿ, ಬಂದು ಇಟ್ಕೊಂಡ್ಬಿಡ್ತಾರೆ. ಸೊ ಆತರ ಈ ಚಿತ್ರದಲ್ಲೂ ಅಷ್ಟೇ ಕೆಲವೊಂದು ಸನ್ನಿವೇಶಗಳು ನಮ್ಮ ಹೀರೋ ಹೀರೋಯಿನ್ ಫೇಸ್ ಮಾಡೋದಂತ ಆಗಿರ್ಬೋದು, ಕೆಲವೊಂದು ಸಿಚುವೇಶನ್ಗಳು ಇದಕ್ಕೆ ರಿಲೇಟೆಡ್ ಆಗಿರುವಂತದ್ದು ಕೆಲವು ಇದಾವೆ. ಸೊ ಅದನ್ನ ನಾವು ಬೇಸಾಗಿ ಇಟ್ಕೊಂಡು ಕಣ್ಣ ಮುಚ್ಚೆ ಕಾಡೆಗುಡೆ ಅನ್ನೋ ಒಂದು ಟೈಟಲ್ ನ ನಾವು ಮಾಡ್ಕೊಂಡಿದೀವಿ. ಅಂಡ್ ಈ ಅದ್ಭುತವಾದಂತ ಟೈಟಲ್ ಕೊಟ್ಟಂತ ನಮ್ಮ ಡೈರೆಕ್ಟರ್ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಸೊ ನಮ್ಮ ಪಾತ್ರ ಬಗ್ಗೆ, ಸೊ ನಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ. ವಿದ್ಯುತ್ ಅಂತ ನನ್ನ ಕ್ಯಾರೆಕ್ಟರ್ ನೇಮ್ ಬಂದು. ಸರ್ ನೆಗೆಟಿವ್ ಯಾಕೆ ಅಂದ್ರೆ ಆತರ ಅಂತೇನಿಲ್ಲ. ಒಂದು ನನಗೆ ಆಕ್ಟಿಂಗ್ ಅನ್ನೋದು ಇಂಟ್ರೆಸ್ಟ್ ಅಷ್ಟೇ, ಹೀರೋನೇ ಆಗ್ಬೇಕು ನೆಗೆಟಿವ್ ಆಗ್ಬೇಕು ಅಂತ ಅನ್ನೋದೇನು ಇಲ್ಲ. ಓಕೆ, ಸದ್ಯಕ್ಕೆ ಫಸ್ಟ್ ಫಿಲಮ್ ಯಾವ್ದಾದ್ರು ಸರಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮಾಡಿದ್ದೆ ಅಷ್ಟೇ. ಆತರ ಏನು ಅನ್ಸಿಲ್ಲ. ಹೌದು, ಒಂದ್ ಸ್ವಲ್ಪ ಫಸ್ಟ್ ಫಿಲಮ್ ಅಲ್ವಾ, ಒಂಚೂರು ಒಂದು ಇಮ್ಯಾಜಿನೇಷನ್ ಇರಲ್ಲ, ಇಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಅಂತ ನೋಡ್ಕೊಂಡು ಮಾಡೋ ಟೈಮಲ್ಲಿ ಒಂದ್ ಸ್ವಲ್ಪ ಆಗಿರುತ್ತೆ. ನಾವು ತಡ್ಕೊಳ್ಳೋ ಅಂತದ್ದು ಓವರ್ಪಾಸ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಆಗಿದೆ ಸರ್, ಅಂದ್ರೆ ರಿಲೀಸ್ ಅಂತಕ್ಕೂ ಬಂದಿದೆ, ಇನ್ನು ಸೆನ್ಸರ್ ಎಲ್ಲ ಆಗಿದೆ. ಇಲ್ಲ, ನಮ್ಮ ಡೈರೆಕ್ಟರ್. ಎಲ್ರಿಗೂ ನಮಸ್ಕಾರ. ಮೊದಲೇ ಹೇಳ್ದಾಗೆ ನಮ್ಮ ಯಜಮಾನ್ರಿಗೆ ಸಿನಿಮಾ ಅನ್ನೋದು ಒಂದು 10-11 ವರ್ಷದ ಕನಸು. ಎಲ್ಲೋ ಅವಕಾಶ ನಮಗೆ ಕರೆದು ಕೊಡೋರು ಯಾರು ಇಲ್ಲ ಅನ್ನೋ ಪರಿಸ್ಥಿತಿಲಿ ನಾವಿದ್ದೀವಿ. ನಮ್ಮ ಅವಕಾಶನ ನಾವೇ ಹುಟ್ಟಾಕೋಬೇಕು ಅನ್ನೋದು ಅವ್ರದ್ದು ತಾತ್ಪರ್ಯ ಆಗಿತ್ತು. ಅದಕ್ಕೋಸ್ಕರ ನಾನು ಅವ್ರ ಜೊತೆಯಾಗಿ ನಿಂತಿದ್ದೀನಿ ಅಷ್ಟೇ ಹೊರತು ನನ್ನ ಹೆಚ್ಚಿನ ಕೊಡುಗೆ ಏನಿಲ್ಲ. ಅವ್ರಿಗೆ ಸಹಕಾರ ಕೊಡೋದು, ಅವ್ರ ಜೊತೆಗೆ ನಿಲ್ಲೋದು ನನ್ನ ಕರ್ತವ್ಯ ಆಗಿದೆ, ಹಾಗೆ ನನ್ನ ಪ್ರೀತಿ ಕೂಡ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸತಿಪತಿಗಳಲ್ಲೊಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ ಅಂತೆ. ನಮ್ಮ ಯಜಮಾನ್ರಿಗೆ ಸಿನಿಮಾನೇ ಎಲ್ಲ, ಅದಕ್ಕೆ ಸತಿಪತಿಗಳಿಬ್ರು ಒಂದಾಗಿ ಆ ಸಿನಿಮಾಗೆ ದುಡಿತೀವಿ ಅಷ್ಟೇ. ಎಲ್ರಿಗೂ ಥ್ಯಾಂಕ್ಸ್. ಪ್ರೊಡ್ಯೂಸರ್ ಆವಾಗಲೇ ಹೇಳಿದ್ರು ತುಂಬ ಅಡೆತಡೆಗಳು ಬಂತು ಅಂತ ಹೇಳಿ. ಸೊ ನಿಮಗೆ ಗೊತ್ತಿರ್ಬೋದು ಲಾಕ್ಡೌನ್ ಹೇಗಿತ್ತು ಸಿಚುವೇಶನ್ಗಳು ಅಂತ ಹೇಳಿ. ಆವಾಗಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಂದು ಈ ಹಂತಕ್ಕೆ ತಲುಪಿದ್ದೀವಿ. ಅದಕ್ಕೆ ನಮ್ಮ ಪ್ರೊಡ್ಯೂಸರು, ಸತಿಪತಿಗಳು ಕಾರಣ, ಮತ್ತು ನಮ್ಮ ಹೀರೋಯಿನು, ಈಗ ಕೈ ಜೋಡಿಸಿದಂಥ ನಮ್ಮ ಡಿಸ್ಟ್ರಿಬ್ಯೂಟರ್ ಕಟ್ಕೊಟ್ರು, ನಮ್ಮ ತುಂಬ ಹಳೆಯ ಪರಿಚಯದವರು, ಇವರೆಲ್ಲ ಸಹಕಾರದಿಂದ ಇಲ್ಲಿವರೆಗೂ ಬಂದು ನಿಂತಿದ್ದಾರೆ. ಸರ್, ಸಿನಿಮಾ ಒಂದು ಕತೆ ಬಂದು ಸಸ್ಪೆನ್ಸ್ ಥ್ರಿಲ್ಲರ್ ಕತೆ. ಅಂದರೆ ಈಗಿನ ಟ್ರೆಂಡಿಗೆ ಏನು ಬೇಕೋ ಆ ಥರ ಕತೆ ಬಂದಿದೆ. ಅಂದರೆ ಒಂದು ಮರ್ಡರ್ ಮಿಸ್ಟ್ರಿ, ಒಂದು ಕೊಲೆ ಸುತ್ತ ನಡೆಯುವಂಥ ಕತೆ ಸರ್. ಸರ್, 15 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಅಂದರೆ ಕನ್ನಡ ಮತ್ತು ತುಳು ಸಿನಿಮಾ ಇಂಡಸ್ಟ್ರಿಗಳನ್ನು ವರ್ಕ್ ಮಾಡಿ, ಇದಕ್ಕಿಂತ ಮುಂಚೆ ಪಾಪಿ ಚಿರಾಯಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಇದು 2ನೇ ಸಿನಿಮಾ ಸರ್. ಸರ್, ಮಂಗಳೂರು ಮತ್ತು ಬ್ಯಾಂಗ್ಳೂರಲ್ಲಿ, ಆಲ್ಮೋಸ್ಟ್ ಮಂಗಳೂರಲ್ಲೇ ಜಾಸ್ತಿ ಮಾಡಿದ್ದು. ರಾಘಣ್ಣ ಅವರ ಎಪಿಸೋಡ್ ಮಾತ್ರ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ, ಪುಟ್ಟಣ್ಣ ಸ್ಟುಡಿಯೋದಲ್ಲಿ. ಸರ್, ಅವ್ರದ್ದು ಒಂದು ರಿಟೈರ್ಡ್ ಡಾಕ್ಟರ್ ಕ್ಯಾರೆಕ್ಟ್ರು. ಅವರು ರಿಟೈರ್ಡ್ ಆಗೋ ದಿನ ಒಂದು ಬಾಡಿನ ಪೋಸ್ಟ್ಮಾರ್ಟಮ್ ಮಾಡಿರ್ತಾರೆ. ಅಲ್ಲಿಂದ ಕತೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇಲ್ಲ ಸರ್, ಕನ್ನಡ ಒಂದು ಲ್ಯಾಂಗ್ವೇಜಲ್ಲಿ ಬರ್ತಾರೆ. ಅಂದರೆ ಶೂಟ್ ಮಾಡಿದ್ದು ಅಲ್ಲಿ ಲೊಕೇಶನಲ್ಲಿ ಸರ್, ಜಾಸ್ತಿ ಮಂಗಳೂರು, ಅಲ್ಲಿಯ ನೇಟಿವಿಟಿ ಬೇಕು ಅಂತ ಹೇಳಿ ಅಲ್ಲಿಯವರು ಇದ್ದಾರೆ ಸರ್. ಏಕೆ ನಾನು ತುಳು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ರಿಂದ ಅಲ್ಲಿ ಸ್ವಲ್ಪ ಒಡನಾಟ ಜಾಸ್ತಿ, ಹಾಗಾಗಿ ಸರ್. ಅಂದರೆ ಅಲ್ಲಿ ಜನ ತಗೊಳ್ಳೋವಂಥ ಕತೆ ಇದಲ್ಲ ಅದಕ್ಕೆ, ಬಿಕಾಸ್ ಅಲ್ಲಿ ಕಾಮಿಡಿ ಇಷ್ಟಪಡ್ತಾರೆ. ಇದು ಕಾಮಿಡಿ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂಥ ಕತೆ, ಹಾಗಾಗಿ ಅಲ್ಲಿ ಜನ ಸ್ವಲ್ಪ ನೋಡೋಣ, ಇಲ್ಲಿ ರೆಸ್ಪಾನ್ಸ್ ನೋಡ್ಕೊಂಡು ನೆಕ್ಸ್ಟ್ ಮಾಡೋಣ ಅಂತ ಸರ್. ಸರ್, ಹೀರೋ ಬಂದು ಪ್ರೈವೇಟ್ ಡಿಟೆಕ್ಟಿವ್. ಹೀರೋಯಿನ್ ಅದು ನೀವು ಸಿನಿಮಾದಲ್ಲೇ ನೋಡ್ಬೇಕು ಸರ್, ಹೀರೋಯಿನ್ ಕ್ಯಾರೆಕ್ಟರ್ ಏನು ಅಂತ ಹೇಳಿ.
ಸರ್